ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇದುವರೆಗೂ ಸಹ ಸರಣಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಮೊಟ್ಟೆಯನ್ನು ತರ್ತಕ್ಕಂಥದ್ದು, ಮೊಟ್ಟೆಗಳನ್ನು ಬ್ಲಾಕ್ ಬಾಕ್ಸ್ ಮಾಡ್ತಕ್ಕಂಥದ್ದು, ಮೊದಲನೇ ದಿವಸ ಚಾಕಿ ಕಟ್ತಕ್ಕಂಥದ್ದು, ಚಾಕಿ ಆದಮೇಲೆ 1ನೇ ಜ್ವರದವರೆಗೆ ಹುಳುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, 1ನೇ ಜ್ವರಕ್ಕೆ ಸೆಟ್ ಮಾಡ್ತಕ್ಕಂಥದ್ದು, ಮತ್ತು 2ನೇ ಜ್ವರದವರೆಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು, 2ನೇ ಜ್ವರಕ್ಕೆ ಸೆಟ್ ಮಾಡ್ತಕ್ಕಂಥದ್ದು, ಹೀಗೆ ಸುಮಾರು 7 ದಿವಸಗಳ ಒಂದು ವಿಡಿಯೋಗಳನ್ನು ನಿಮಗೆ ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಸಹ ನನ್ನ ಯೂಟ್ಯೂಬ್ಗೆ ಹೋಗಿ ಈ ಎಲ್ಲ ವಿಡಿಯೋಗಳನ್ನು ಸಹ ನೋಡ್ಬೋದು. 7 ದಿವಸ ಚಾಕಿ ಸೆಂಟರ್ನಲ್ಲಿ ಯಾವ್ಯಾವ ರೀತಿಯ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅದೆಲ್ಲ ಒಂದು ಕೆಲಸಗಳನ್ನು ನಿಮಗೆ ಸಂಪೂರ್ಣವಾಗಿ ನಾನು ನಿಮಗೆ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ನಾವು ಚಾಕಿ ಸೆಂಟರ್ನಲ್ಲಿ ಹುಳುಗಳನ್ನು ತರೋದಕ್ಕೂ ನಾವು ಸ್ವಂತ ಚಾಕಿಯನ್ನು ಕಟ್ಟೋದಕ್ಕೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ಈಗ ಒಂದು 200 ಮೊಟ್ಟೆ, 300 ಮೊಟ್ಟೆ, 500 ಮೊಟ್ಟೆ ಈ ರೀತಿ ನಾವು ಕಡಿಮೆ ಮೊಟ್ಟೆಗಳನ್ನು ತಂದಿರ್ತೀವಿ. ಅದಷ್ಟೇ ಹುಳುಗಳನ್ನು ನಾವು ತುಂಬ ಜವಾಬ್ದಾರಿಯುತವಾಗಿ ಸರಿಯಾದ ಹದವಾದ ಸೊಪ್ಪನ್ನು ಹಾಕಿ ನಾವು ಸಾಕಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಈಗ ಚಾಕಿ ಸೆಂಟ್ರ್ ಅಂತ ಹೇಳಿದ್ರೆ ಜಾಸ್ತಿ ಹುಳುಗಳನ್ನು ಈಗ 3000 ಈ ಥರ ಮೊಟ್ಟೆಗಳನ್ನು, ಹೆಚ್ಚು ಮೊಟ್ಟೆಗಳನ್ನು ತಂದು ಸಾಕಣೆ ಮಾಡ್ತಾ ಇರ್ತಾರೆ. ಅಷ್ಟು ಹುಳುಗಳನ್ನು ಅವರು ಜವಾಬ್ದಾರಿ ತೆಗೆದುಕೊಳ್ಬೇಕಾಗುತ್ತೆ. ಬಟ್ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕೊನೆಗಳನ್ನು ಕಟ್ ಮಾಡ್ಕೊಂಬಂದು ಒಂದೇ ಹದದ ಸೊಪ್ಪನ್ನು ಕೊಡೋದಕ್ಕಾಗಲ್ಲ. ಎಲ್ಲ ಹುಳುಗಳಿಗೂ ಒಂದು ಎಲೆ ಬಲ್ತಿರ್ಬೋದು ಮತ್ತು ಒಂದು ತುದಿ ಎಲೆ ಇರ್ಬೋದು, ಈ ರೀತಿಯ ಒಂದು ಸೊಪ್ಪು ಹುಳುಗಳಿಗೆ ಸಿಗ್ತಾ ಹೋಗುತ್ತೆ. ಆದರೆ ನಿಮ್ಮದು ಸ್ವಂತ ಚಾಕಿ ಮಾಡೋದ್ರಿಂದ ಒಂದೇ ಹದದ ಸೊಪ್ಪನ್ನು ನಾವು ಕೊಡೋದಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಏನಪ್ಪ ಅಂತೇಳಿದ್ರೆ, ನಾವು 10 ಮೊಟ್ಟೆಗೆ ಒಂದು ಕ್ರೇಟ್ನಲ್ಲಿ ನಾವು ಹುಳುಗಳನ್ನು ತೆಳುವಾಗಿ ಇಡ್ತೀವಿ. ಅವರು ಸುಮಾರು 13-14 ಮೊಟ್ಟೆಗಳನ್ನು ಒಂದೊಂದು ಕ್ರೇಟ್ನಲ್ಲಿಟ್ಟು ಹುಳುಗಳು ತುಂಬ ದಟ್ಟವಾಗಿ ಕೊಡ್ತಕ್ಕಂಥ ಒಂದು ಚಾಕಿ ಸೆಂಟ್ರುಗಳು ಸಹ ಇದ್ದಾವೆ. ಎಲ್ಲ ಚಾಕಿ ಸೆಂಟ್ರುಗಳು ಇದೇ ರೀತಿ ಮಾಡ್ತವೆ ಅಂತ ಹೇಳಲ್ಲ. ಕೆಲವು ಚಾಕಿ ಸೆಂಟ್ರ್ನಲ್ಲಿ ಉತ್ಕೃಷ್ಟವಾದ ಹುಳುಗಳನ್ನು ಸಹ ಕೊಡ್ಬೋದು. ಆದರೆ ನಾವು ಸ್ವಂತ ಚಾಕಿ ಮಾಡೋದ್ರಿಂದ ನಮ್ಮ ಸ್ವಂತ ಹುಳುಗಳನ್ನು ನಾವು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಈ ಚಾಕಿ ಸೆಂಟ್ರುಗಳಲ್ಲಿ ಈ ಮೊಟ್ಟೆಗಳನ್ನು ತರ್ತಕ್ಕಂಥದ್ದು ಸಹ ಅದೇ ಥರ. ಈಗ ಒಂದು 10,000 ಮೊಟ್ಟೆಗಳನ್ನು ತರ್ತಾರೆ ಅಂತ ಹೇಳಿದ್ರೆ ಒಂದೇ ಕಡೆ ತರಲ್ಲ. ಈಗ ಕೆಲವರು ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿ ಇಂತಿಷ್ಟು ಮೊಟ್ಟೆ, ಮತ್ತು ಸ್ಟೇಟ್ ಗೌರ್ಮೆಂಟ್ ಮೊಟ್ಟೆಗಳು, ಮತ್ತು ಖಾಸಗಿಯವರ ಹತ್ರ ಮೊಟ್ಟೆ ತೆಗಿತಕ್ಕಂಥದ್ದು, ಈ ರೀತಿ ಅನೇಕ ಕಡೆ ಮೊಟ್ಟೆಗಳನ್ನು ತರ್ತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲಿ ಒಂದು ಒಳ್ಳೆಯ ಉತ್ಕೃಷ್ಟವಾಗಿರ್ತಕ್ಕಂಥ ಮೊಟ್ಟೆಗಳು ಕೆಲವರಿಗೆ ಹುಳುಗಳು ಹೋಗ್ಬೋದು. ಈ ರೀತಿ ಸಮಸ್ಯೆಗಳು ಸಹ ರೈತರಿಗೆ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಜೊತೆಗೆ ಈಗ ಚಾಕಿ ಸೆಂಟ್ರ್ನಲ್ಲಿ ಒಂದಿಷ್ಟು ಮೊಟ್ಟೆಗಳನ್ನು ಎಕ್ಸ್ಟ್ರಾ ತೊಗೊಂಬಂದು ಚಾಕಿ ಕಟ್ತಕ್ಕಂಥವ್ರು ಇರ್ತಾರೆ. ನಮಗೆ ಮುಂದಿನ ನಾವು ಚಾಕಿ ಕಟ್ಟೋ ಹಂತದಲ್ಲಿ ಏನಾದರೂ ಇಂಟೆಂಟ್ ಹುಳುಗಳಿಗೆ ಬಂದರೆ ಅವ್ರಿಗೆ ಕೊಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಸ್ವಲ್ಪ ಹೆಚ್ಚು ಮೊಟ್ಟೆಗಳನ್ನು ತೆಗೆದುಕೊಂಡು ಬಂದು ಚಾಕಿ ಮಾಡ್ತಕ್ಕಂಥವ್ರು ಇರ್ತಾರೆ. ಕೆಲವು ಸರಿ ಅದಕ್ಕೆ ಇಂಟೆಂಟ್ ಬಂದರೆ ಅವ್ರಿಗೆ ಕೊಡ್ತಾರೆ. ಇನ್ನೂ ಏನಾದರೂ ಎಕ್ಸ್ಟ್ರಾ ಇಂಟೆಂಟ್ ಬಂದರೆ ನಿಮ್ಮ ಹುಳುಗಳನ್ನೇ ಕೊಟ್ಟು ನಿಮಗೆ ಹುಳುಗಳ ಸಂಖ್ಯೆ ಕಡಿಮೆ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಯಾರಾದರೂ ಇಂಟೆಂಟ್ ಮಾಡಿರ್ತಕ್ಕಂಥವ್ರು ಕ್ಯಾನ್ಸಲ್ ಆದಂಥ ಸಂದರ್ಭದಲ್ಲಿ ಆ ಮೊಟ್ಟೆಗಳನ್ನು, ಆ ಹುಳುಗಳನ್ನು ಸಹ ನಿಮ್ಮ ಜೊತೆ ಹಾಕಿ ನಿಮಗೆ ಸೊಪ್ಪಿನ ಕೊರತೆ ಆಗೋ ರೀತಿ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈ ರೀತಿ ಅನೇಕ ನ್ಯೂನತೆಗಳು ಸಹ ಚಾಕಿ ಸೆಂಟರ್ನಲ್ಲಿ ಕಂಡು ಬರ್ತವೆ. ಈ ಸ್ವಂತ ಚಾಕಿ ಮಾಡ್ತಕ್ಕಂಥದ್ರಲ್ಲಿ ಏನಪ್ಪ ಅಂತೇಳಿದ್ರೆ, ನಮ್ಮ ಕಡಿಮೆ ಮೊಟ್ಟೆಯನ್ನು ನಾವು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಬೋದು. ಇದಕ್ಕೆ ನೀವು ಸಂಪೂರ್ಣ ಒಂದು ಚಾಕಿ ಹುಳುಗಳ ನಿರ್ವಹಣೆಯ ಒಂದು ತರಬೇತಿಯನ್ನು ನೀವು ಈ ವಿಡಿಯೋಗಳನ್ನು ನೋಡಿ ಕಲ್ತ್ಕೊಂಡು, ನಿಮಗೆ ಯಾವುದೇ ರೀತಿ ಅನುಮಾನಗಳಿದ್ದರೆ ನೀವು ಒಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಎಲ್ಲ ಅನುಮಾನಗಳಿಗೆ ನಾನು ಉತ್ತರವನ್ನು ವಿಡಿಯೋದ ಮೂಲಕ ಕೊಡ್ತೀನಿ. ಇದೇ ರೀತಿ ಎಲ್ಲರೂ ಸಹ ಈ ವಿಡಿಯೋಗಳ ಒಂದು ಸದುಪಯೋಗವನ್ನು ಪಡ್ಕೊಂಡು ನೀವು ಸಹ ಉತ್ತಮ ರೇಷ್ಮೆ ಬೆಳೆಗಾರರಾಗಿ ಸ್ವಂತ ಚಾಕಿಯನ್ನು ಮಾಡ್ತಕ್ಕಂಥವ್ರಾಗಿ ಅಂತೇಳಿ ಹೇಳ್ತಾ, ಇದುವರೆಗೂ ಚಾಕಿ ಆದಾಗಿನಿಂದ ಇದುವರೆಗೂ ಚಾಕಿ ಹುಳು ವಿತರಣೆ ಮಾಡುವವರಿಗೆ ನಿಮಗೆ 7 ದಿವಸದ ಸಂಪೂರ್ಣ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಇನ್ನು ಮುಂದೆ 2ನೇ ಜ್ವರ ರಿಸೀವ್ ಆದಮೇಲೆ, 2ನೇ ಜ್ವರ ಎದ್ದ ಮೇಲೆ ಅವು ಗೂಡು ಕಟ್ಟುವವರೆಗೆ ಹಣ್ಣು ಹುಳುಗಳ ನಿರ್ವಹಣೆ, ಗೂಡು ಕಟ್ತಕ್ಕಂಥದ್ದು, 3ನೇ ಜ್ವರ, 4ನೇ ಜ್ವರ, ಇವೆಲ್ಲ ಹಂತ ಹಂತವಾಗಿ ಸಹ ವಿಡಿಯೋಗಳನ್ನು ಮಾಡ್ತೀನಿ.
ಎಲ್ಲರೂ ಸಹ ವೀಡಿಯೋಗಳನ್ನು ಶೇರ್ ಮಾಡಿರಿ, ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.